ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೆನ್ನೆ ಮಾವ ಚಿರು ಮನೆ ಅಪ್ಪಾಯ ಎಲ್ಲ ಹೇಳಿದ್ದು ಸೌಂದರ್ಯ ಬಗ್ಗೆನ. ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಚಿಬ್ಬಣ್ಗೆ ಜೀವನ ಕಟ್ಕೊಡ್ತೀನಿ ಅಂತ ಹೇಳ್ದವರು ಅವ್ರ ವಂಶನೇ ನಾಶ ಮಾಡಕ್ ಹೊರಟಿದಾರ. ಮಾವಂಗೆ ಸೌಂದರ್ಯ ಅವ್ರ ಬಗ್ಗೆ ಸತ್ಯ ಗೊತ್ತಾಯ್ತು ಅಂತಾನೆ ಸೌಂದರ್ಯನೇ ಇದೆಲ್ಲ ಮಾಡ್ಸಿರ್ಬೋದಾ? ನಾಳೆ ಎಲ್ರೂ ಧರ್ಮಾಧಿಕಾರಿಗಳ ಮನೆ ಕರ್ಕೊಂಡೋಗಿ ಸೌಂದರ್ಯ ಅವ್ರ ಸತ್ಯನ ಬಯಲು ಮಾಡಿ. ನೀರು ತಗೊಳ್ಳೋದಕ್ಕೆ ಅಂದ್ರೆ ಇದೆಲ್ಲ ಕುತಂತ್ರಿದೆ ಕೆಲಸ ಅಂತ ಆಯ್ತು. ನಾನಿಲ್ಲಿರೋದನ್ನ ಅವನು ಕಂಡು ಹಿಡ್ದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ. ಇನ್ನು ನಾನು ಸುಮ್ಮನೆ ಇದ್ರೆ ಆಗಲ್ಲ. ನಾನು ಕೇರ್ಫುಲ್ ಆಗಿರೋದ್ರ ಜೊತೆಗೆ ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ನನ್ನ ಜೀವಕ್ಕೆ ಅಪಾಯ ಕಟ್ಟಿಟ್ಟು ಬುದ್ಧಿ. ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್. ನೀನು ಹೋಗಿ ಮಲ್ಕೊ. ನಿಮ್ಮನ್ನೊಬ್ಬರನ್ನೇ ಬಿಟ್ಟು ಹೇಗೆ ಹೋಗ್ಲಿ ಇಂಥ ಸಿಚುವೇಶನಲ್ಲಿ? ಡೋಂಟ್ ವರಿ ಚಿರು. ಒಂದ್ಸಲ ಅಟ್ಯಾಕ್ ಮಾಡಿದ್ರು ಅಂತ ಮತ್ತೆ ಮತ್ತೆ ಅಟ್ಯಾಕ್ ಮಾಡಲ್ಲ. ನಮಗಾಗಿರೋ ಭಯಕ್ಕಿಂತ ಅವ್ರಿಗೆ ಹೆಚ್ಚಿಗೆ ಭಯ ಆಗಿರುತ್ತೆ. ನಾನು ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೋತೇನೆ. ಬೆಳಿಗ್ಗೆ ಸಿಗ್ತೇನೆ. ನೀ ಹೋಗಿ ಮಲ್ಕೊ. ಏನಾದರೂ ಇದ್ರೆ ಫೋನ್ ಮಾಡಿದ್ಕೆ ಇಮಿಡಿಯೇಟಾಗಿ ಬರ್ತೀನಿ. ಶೋರ್. ನೀನು ಹುಷಾರು. ರೂಮ್ವರೆಗೂ ಬಿಡ್ತೀನಿ, ಬನ್ನಿ. ಐ ಕ್ಯಾನ್ ಮ್ಯಾನೇಜ್. ನೀನು ಮಲ್ಕೊ. ಹುಷಾರಾಗಿ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾಳೆ ಅಷ್ಟೊತ್ತಿಗೆ ನಾನು ಅಂದ್ಕೊಂಡಿದ್ದು ಈಡೇರುತ್ತೆ. ಸೌಂದರ್ಯ ಏನ್ ನಡೆಸ್ತಾ ಇದ್ದಾಳೆ? ಯಾರ ಜೊತೆನೂ ಫೋನಲ್ಲಿ ಮಾತಾಡಲು ಏನು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಆ ಧರ್ಮಾಧಿಕಾರಿಗೆ ಸೌಂದರ್ಯ ಇಲ್ಲಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ನಾನೇ ಕೊಟ್ಟಿದ್ದು. ಅವನು ನೋಡಿದ್ರೆ ಯಾರನ್ನೋ ಕಳಿಸಿ ಅಟ್ಯಾಕ್ ಬೇರೆ ಮಾಡಿಸಿದ್ದಾನೆ. ಇವರಿಬ್ಬರ ಮಧ್ಯೆ ಏನು ನಡೀತಾ ಇದೆ? ಯಾವುದಕ್ಕೂ ಅವನ ಸಹವಾಸಕ್ಕೆ ಹೋಗದೇ ಇರೋದೇ ಒಳ್ಳೆಯದು. ನಾಳೆ ದಿನ ಸೌಂದರ್ಯಗೆ ಏನಾದರೂ ನಾನೇ ಇನ್ಫಾರ್ಮೇಶನ್ ಕೊಟ್ಟಿದ್ದು ಅಂತ ಗೊತ್ತಾದರೆ ನನ್ನ ಕತೆ ಅಷ್ಟೆ. ಪ್ರಭಾಕರ, ಬಿ ಕೇರ್ಫುಲ್. ನಾನು ಅವ್ರನ್ನ ಸಾಯಿಸಕ್ಕೆ ಹೊರಟಿದ್ದೆ ಅನ್ನೋ ವಿಷಯ ನೀನು ಹೇಳಲಿಲ್ಲ ಅಂದ್ರೆ ನಾನು ಘಂಟಾಘೋಷವಾಗಿ ಈ ಸತ್ಯನ ಹೇಳ್ತೀನಿ. ನೀವು ಹೇಳಿದ ನಿಜ ಮಾವ. ಸೌಂದರ್ಯ ಅವರು ಯಾವತ್ತಿದ್ರು ನಮ್ಮ ಮನೆಗೆ ಅಪಾಯ. ಯೋಚನೆ ಮಾಡಬೇಡಿ ಮಾವ. ನಾಳೆನೇ ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ತೀನಿ. ನೀವು ನಿಶ್ಚಿಂತೆಯಿಂದ ಇರಿ. ಯಾಕೆ ಧರ್ಮಾಧಿಕಾರಿ ಅವರು ದೇವಸ್ಥಾನಕ್ಕೆ ಬರಲಿಲ್ಲ ಅಲ್ವಾ? ದೇವಸ್ಥಾನ ಇಡೀ ಹುಡುಕ್ದಾಗನು ಅವ್ರು ಎಲ್ಲೂ ಸಿಗ್ಲಿಲ್ಲ. ಇವತ್ತು ಅವ್ರು ದೇವಸ್ಥಾನಕ್ಕೆ ಬಂದು ಎಲ್ಲರೂ ಮುಂದೆ ಸತ್ಯ ಹೇಳ್ತೀನಿ ಅಂತ ಬೇರೆ ನಂಗೆ ಹೇಳಿದ್ರು. ಏನು ನಡೀತಿದೆ? ಏನು ಆಗ್ಲಿಂದ ನೋಡ್ತಾ ಇದ್ದೀನಿ. ಏನೋ ಕಿತ್ತು ಗುಡ್ಡೆ ಹಾಕೊಳ್ತಾರ ಮನ್ಸಲ್ಲಿ ಏನೋ ಸ್ಕೆಚ್ ಹಾಕ್ತಿದ್ಯಾ? ನನ್ನ ವಿರುದ್ಧ ಏನಾದರೂ ಮಾಡಕ್ ಪ್ಲಾನ್ ಮಾಡ್ತಾ ಇದ್ಯಾ?
ಉರಿಯೋ ಬಿಸಿಲಲ್ಲಿ ಸುಡೋ ಸೂರ್ಯನ್ ತರ ನಿನ್ನ ಮುಖದಲ್ಲಿ ಕಾಣಿಸ್ತಿರೋ ಕೋಪನ ಗಮನಿಸ್ತಾ ಇದ್ರೆ ನನ್ನ ವಿರುದ್ಧ ಏನೋ ದೊಡ್ಡದಾಗಿ ಸ್ಕೆಚ್ ಹಾಕಿದೆ ಅಂತ ಕಾಣ್ತಾ ಇದೆ. ಹಾಗೇನಾದ್ರೂ ನೀನ್ ಅನ್ಕೊಂಡಿದ್ರೆ ಆ ಆಲೋಚನೆನ ಈಗ್ಲೇ ಮನ್ಸಿಂದ ಕಿತ್ತು ಬಿಸಾಕು. ಇಲ್ಲ ಅಂದ್ರೆ ಅದ್ರ ಆಫ್ಟರ್ ಎಫೆಕ್ಟ್ ಅಂತಾರಲ್ಲ, ಅದರ ದುಷ್ಪರಿಣಾಮ ಅದನ್ನ ನೀನೇ ಎದುರಿಸ್ಬೇಕಾಗತ್ತೆ. ಹೆದರ್ಸ್ತಿದ್ದೀರಾ? ಖಂಡಿತ ಅದೇ ಮಾಡ್ತಿರೋ. ಇವತ್ತು ಶುಭ ಶುಕ್ರವಾರ. ಆ ದೇವಿ ದುರ್ಗಾ ಮಾತೆಯಾಗಿ ಬಂದು ದುಷ್ಟರನ್ನ ಸಂಹಾರ ಮಾಡಿದ್ದಿನ ಆ ದೇವಿ ಆಶೀರ್ವಾದದಿಂದ ನಾನಿವತ್ತು ತಪ್ಪು ಮಾಡ್ದವಳ ಬಂಡವಾಳ ಏನು ಅಂತ ಎಲ್ರೂ ಮುಂದೆ ಬಯಲ್ಬಿಡ್ತೀನಿ. ಸತ್ಯ ಅಸತ್ಯದ ಮಧ್ಯ ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಅಂತ ಇವತ್ತು ಸಾಬೀತು ಮಾಡ್ತೀನಿ. ಜಗತ್ತಿನ ಮುಂದೆ ನಾನು ಒಳ್ಳೆಯವರು ಅಂತ ಮುಖವಾಡ ಹಾಕೊಂಡಿರೋ ಮುಖವಾಡನ ಇವತ್ತು ನಾನು ಕಳ್ಸಿ ಬಿಸಾಕ್ತೀನಿ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಅದೇನು ಉದ್ದೇಶ ಇದೆಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ನೀನ್ ಅನ್ಕೊಂಡಿರೋ ತರ ಆರ್ಡಿನರಿ ಲೇಡಿ ಅಲ್ಲ. ನನ್ನ ವಿಷಯಕ್ಕೆ ಯಾರೇ ಬಂದ್ರೂ ಹೆದರ್ಕೊಂಡು ಕೈ ಕೊಟ್ಕೊಂಡು ನಾನ್ ಕೂರಲ್ಲ. ಕೈ ಎತ್ತಕ್ ಬಂದ್ರೆ ಕೈ ಮುರಿತೀನಿ, ಸತ್ಯ ಹೇಳಕ್ ಬಂದ್ರೆ ನಾಲಿಗೆ ಕಿತ್ತು ಬಿಸಾಕ್ತೀನಿ. ನೀನ್ ಅದ್ ಯಾರ ಜೊತೆ ಬೇಕಾದ್ರೂ ಚಾಲೆಂಜ್ ಮಾಡು, ನನ್ನ ಜೊತೆ ಮಾಡಕ್ ಬರ್ಬೇಡ. ಇಷ್ಟ್ರ ಮೇಲೂ ನಾನು ಏನಾದ್ರೂ ಮಾಡೇ ಬಿಡ್ತೀನಿ ಅಂತ ನೀನ್ ಅನ್ಕೊಂಡ್ರೆ ನೀನ್ ಎದೆ ಗಟ್ಟಿ ಮಾಡ್ಕೊ. ಗುಂಡ್ ಏಟ್ಗೂ ಹೆದರ್ಕೊಳ್ದಿರೋ ಗುಣ್ಗೆ ಇರೋಳ್ ನಾನು. ಅಂಥದ್ರಲ್ಲಿ ನೀವ್ ಹೆದರ್ಸ್ ತಕ್ಷಣ ನಾನು ಹೆದರ್ಕೋತೀನಿ ಅಂತ ಅನ್ಕೊಂಡಿದ್ರ? ಸತ್ಯದ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂದ್ರೆ ಸತ್ಯ ಅನಾಥವಾಗತ್ತೆ. ಆಗ ಅದಕ್ಕೆ ಯಾರೂ ಬೆಲೆ ಕೊಡಲ್ಲ. ಸತ್ಯ ಜೀವಂತವಾಗಿರ್ಬೇಕು ಅಂದ್ರೆ ಅದ್ ಎಲ್ರಿಗೂ ಗೊತ್ತಾಗ್ಲೇಬೇಕು. ಸೌಂದರ್ಯ ಅವ್ರ ಇನ್ನೊಂದು ಮುಖ ಎಲ್ರೂ ಮುಂದೆ ಅನಾವರಣ ಆಗತ್ತೆ. ಅದರಿಂದ ಆಗೋ ಪರಿಣಾಮನ ಎದುರಿಸಕ್ಕೆ ಮಾನಸಿಕವಾಗಿ ತಯಾರಾಗಿ. ಏನ್ ಸೌಂದರ್ಯ, ಅತ್ತೆ ಸ್ಥಾನದಲ್ಲಿರೋ ನೀನು ದೀಪನ್ ಜೊತೆ ಏನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದೀಯ? ಏನಿಲ್ಲ, ನಾನು ದೀಪ ದೇವಸ್ಥಾನದಲ್ಲಿ ನಡೆದ ಪೂಜೆ ಬಗ್ಗೆ ಮಾತಾಡ್ತಾ ಇದ್ದೆ ಅಷ್ಟೇ. ನಾವ್ ಅನ್ಕೊಂಡ್ ಹಾಗೆ ಮಾವನ್ ಹೆಸರಲ್ಲಿ ಅಭಿಷೇಕ ಮಾಡಿಸಿ ಹರಕೆ ತೀರ್ಸಿದ್ವಲ್ಲ, ಇನ್ನೆಲ್ಲ ಒಳ್ಳೇದೇ ಆಗತ್ತೆ. ಆದ್ರೂ ಪೂಜೆಗೆ ದೀಪನ್ ಮನೆಯವರೇ ಯಾರು ಬರ್ಲಿಲ್ವಲ್ಲ? ಫೋನ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ ಅಂತ ಹೇಳ್ದವ್ರೆ ಕೈ ಕೊಟ್ಬಿಟ್ಟಿದ್ದಾರೆ. ಅದು ಪೊಲೀಸ್ ಅಪ್ಪನ್ಗೆ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿತ್ತಂತೆ. ಅವ್ರು ಸ್ಟೇಷನ್ಗೆ ಹೋದ್ರು, ಅದಕ್ಕೆ ಬರೋಕ್ಕಾಗಲಿಲ್ಲ.